ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಸಣ್ಣ ಫಾರ್ಮರ್ ಯೂಟ್ಯೂಬ್ ಚಾನಲ್. ಭಾಳ ದಿನ ಆಯಿತು ವಿಡಿಯೋ ಮಾಡಿ ಯೂಟ್ಯೂಬ್ ಚಾನಲ್ಗೆ, ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ, ನಾವು ನಮ್ಮ ತೋಟದಲ್ಲಿ ಹೊಸ ಬೋರ್ ಹಾಕ್ಸಿದ್ವಿ. ಅದಕ್ಕೆ ಇದು ಡಿಜಿಟಲ್ ಸ್ಟಾರ್ಟರ್ ತಂದಿದ್ದೀವಿ. ಇದ್ರದ್ದು ಫ್ಯೂಚರ್ಸ್ಗಳೇನು, ಇದರಿಂದ ಯೂಸರ್ಸ್ ಏನು, ಇದಕ್ಕೂ LTLK ಸ್ಟಾರ್ಟ್ರಿಗೂ ಏನು ವ್ಯತ್ಯಾಸ, ಅದನ್ನು ಈ ವಿಡಿಯೋದಲ್ಲಿ ತಿಳಿಸಿ ಕೊಡ್ತಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು LCD ಆಲ್ ಇನ್ ಒನ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅಂತ. ಇದರಲ್ಲಿ ಪ್ರತಿಯೊಂದು ಇಂಪ್ಲಿಮೆಂಟ್ ಆಗಿರ್ತದೆ. ಅಂದರೆ ನಾವು ಬೇರೆ LTLK ಸ್ಟಾರ್ಟ್ರಿಗೆ ಹೋಲಿಸ್ಕೊಂಡ್ರೆ ಅದರಲ್ಲಿ ಆನ್ಸ್ ಮೀಟ್ರ್, ವೋಲ್ಟ್ ಮೀಟ್ರ್ ಸಪ್ರೇಟ್ ಇರುತ್ತೆ, ಪ್ರಿವೆಂಟ್ರ್ ಸಪ್ರೇಟ್ ಇರುತ್ತೆ, ಮತ್ತು ಏನಪ್ಪ ಆಟೋ ಸ್ಟಾರ್ಟರ್ ಸಪ್ರೇಟ್ ಇರುತ್ತೆ. ಅದನ್ನು ಬಿಟ್ಟರೆ ಇದರದ್ದು ವೈರಿಂಗ್ ಎಲ್ಲ ಭಾರಿ ಕಷ್ಟ ಆಗಿರುತ್ತೆ. ಇದು ಸ್ಟಾರ್ ಡೆಲ್ಟಾ ಆಟೋಮೆಟಿಕ್ ಸ್ಟಾರ್ಟ್ರಲ್ಲಿ ನೀವೆಲ್ಲ ನೋಡ್ಬೋದು. ಇದರಲ್ಲಿ ಯಾವುದೇ ಥರದ್ದು ಬೇರೆ ಏನೂ ಇಲ್ಲ. ಫ್ಯೂಸಿಂದ ಡೈರೆಕ್ಟು ವೈರ್ ಕೊಟ್ಟಿದ್ದೀವಿ. ವೈರಿಂದ ಎರಡು ಕೇಬಲ್, ಡಬಲ್ ಕೇಬಲಿಂದ ವಾಪಸ್ ವೈರ್ ತಂದಿದ್ದೀವಿ ಅಷ್ಟೇ. ಅದನ್ನು ಬಿಟ್ಟರೆ ಇದರಲ್ಲಿ ಏನೂ ಇರೋಲ್ಲ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು RYB ಅಂತ ಇಲ್ಲಿ ಬರೆದಿದೆ. ಅದ್ರ ಕೆಳಗೆ ಅದರದ್ದೇ ಆದ ಲೈಟು ಇಂಡಿಕೇಷನ್ ಆಗ್ತಿದೆ. ಅದ್ರ ಕೆಳಗೆ ನೀವು ನೋಡ್ಬೋದು ಇಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದ ಆ್ಯಂಪ್ಸ್ ತೋರಿಸ್ತಾ ಇದೆ, 17, 16 ಅಂತ. ಅದ್ರ ಕೆಳಗೆ ನೋಡೋದಿದ್ರೆ ಇಲ್ಲಿ ನೋಡಿರಿ ವೋಲ್ಟ್ಸು. ಇದು 380, 375 ಆಸ್ಪಾಸ್ನಲ್ಲೈತೆ. ಇದು ಏನಪ್ಪ ಅಂದರೆ ಪ್ರತಿಯೊಂದು ಲೈನಿಗೂ, ಅಂದರೆ 3 ಲೈನ್ ಬರ್ತಾವಲ್ಲ 3 ಫೇಸಿಗೆ, ಅದಕ್ಕೆ ಪ್ರತಿಯೊಂದು ಲೈನಿಗೂ ಇದ್ರದ್ದು ಅದರದೇ ಆದ ಸಪ್ರೇಟು ಆಮ್ಸ್ ಮೀಟ್ರ್, ವೋಲ್ಟಮೀಟ್ರ್ ಇದೆ. ಬೇರೆ LTLK ಸ್ಟಾರ್ಟ್ರಲ್ಲಿ ಹೆಂಗಪ್ಪ ಅಂದರೆ ನಾವು ಟೋಟಲ್ 3 ಲೈನಿಂದ ಒಂದೇ ಇದನ್ನು ತೋರಿಸೋದು, ನಮಗೆ ಇಂಡಿಕೇಷನ್ ಮಾಡೋದು ಆಮ್ಸು ವೋಲ್ಟು ಎಷ್ಟು ಬರ್ತಾಯಿದೆ ಮೋಟ್ರಿಗೆ ಅಂತ. ಇದರಲ್ಲಿ ಡಿಸ್ಪ್ಲೇ ಮೂಲಕ ಸಪ್ರೇಟ್ ತೋರಿಸ್ತಾ ಇದೆ, ಮತ್ತು ಇದರಲ್ಲಿ ವೇರಿಯೇಷನ್ ಆಗೋದು ಸಮೇತ ತೋರಿಸ್ತಾ ಇದೆ. ಇಲ್ಲಿ ಸ್ಟೇಟಸ್ ನೋಡ್ಬೋದು. ಇದು 3 ಫೇಸ್ ಮೋಟ್ರು ರನ್ ಆಗ್ತಾಯಿದೆ. ಇಲ್ಲಿ ಆನ್ ಅಂತ ಇದೆ. ಈಗ ನೋಡಿರಿ RT ಅಂತ ಇದೆ. RT 1.44 ಅಂತ ಅಂದರೆ ರನ್ನಿಂಗ್ ಟೈಮ್, ಕರೆಂಟ್ ಬಂದಮೇಲೆ ಇದು ಎಷ್ಟು ಟೈಮ್ ರನ್ ಆಗಿದೆ ಅಂತ ತೋರಿಸ್ತಾ ಇದೆ. ಆಮೇಲೆ ಇದ್ರದ್ದು ಇಲ್ಲಿ ನೋಡಿರಿ, ಇದರಲ್ಲಿ 3 ಬಟನ್ ಇದ್ದಾವೆ. ಇದು ಮೋಟ್ರ್ ಆಫ್ ಮಾಡೋದು, ಆನ್ ಮಾಡೋದು. ಇದು 3 ಫೇಸ್ ಆಟೋ ಸ್ಟಾರ್ಟರ್, ಆನ್ ಮಾಡೋದು, ಆಫ್ ಮಾಡೋದು. ಇದರಲ್ಲಿ ಇಷ್ಟು ಬಿಟ್ಟರೆ ಇನ್ನು ಬೇರೆ ಯಾವುದೇ ರೀತಿ ಏನೂ ಇಲ್ಲ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಫ್ಯೂಸು ಬಿಟ್ಟರೆ ಇದೊಂದು ಮಾಡಲ್ಲು. ಇಲ್ಲಿ ಒಳಗಡೆ ನೋಡೋದಾದರೆ ನಿಮಗೆ ಇಷ್ಟೇ ಸಿಗೋದು. ಇಲ್ಲಿ ನೋಡ್ರಿ, ಇದೇ ಮೇಯ್ನು ಇದ್ರದ್ದು ಒಂದು ಸೆಟಪ್ಪು. ಇದರಲ್ಲಿ LCD ಡಿಸ್ಪ್ಲೇ ಡಿಜಿಟಲಿಂದು, ಆಮೇಲೆ ಅದರದ್ದೇ ಆದ ಇದಿರುತ್ತೆ. ಇಲ್ಲಿ ಒಳಗೆ 3 ಲೈನ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಇದಲ್ಲ, ಹಂಗಾಗಿ ಇದ್ರದ್ದು 3 ಲೈನ್ ಇದೆ. ಇಲ್ಲಿ ನೋಡಿರಿ, ಫ್ಯೂಸಿಂದ 3 ಲೈನ್ ತಂದಿದ್ದೀವಿ ಇಲ್ಲಿ ಸೆಂಟ್ರಿಗೆ. ಇಲ್ಲಿ ನೋಡಿ, ಅದನ್ನು ಬಿಟ್ಟರೆ ಡಬಲ್ ಕೇಬಲಿಂದು ಇದನ್ನಿದೆ. ಇದರಲ್ಲಿ ಯಾವುದೇ ರೀತಿ ಆಮ್ಸ್ ಮೀಟ್ರು, ವೋಲ್ಟಮೀಟ್ರು, ಆಟೋ ಸ್ಟಾರ್ಟರ್ ಏನೂ ಇಲ್ಲ. ಇದರಲ್ಲೆಲ್ಲ ಇನ್ಬಿಲ್ಟ್ ಆಗಿ ಬಂದಿರ್ತದೆ. ಆಮೇಲೆ ಇದ್ರದ್ದು ಇನ್ನೊಂದು ಅನುಕೂಲ ಏನಪ್ಪ ಅಂದರೆ, ನಾವು ಇದನ್ನು ಇಲ್ಲಿ ನೋಡಿ, ಇದರಲ್ಲಿ ಆಮ್ಸ್ ತೋರಿಸ್ತಾ ಇದೆ. ಆಮ್ಸು 27ಗೆ ಸೆಟ್ ಮಾಡಿದ್ದೀವಿ, ಆದರೆ ತೋರಿಸ್ತಿರೋದು 17 ತಗೊಂಡೈತೆ ಮೋಟ್ರ್ ಆಮ್ಸ. ನಾವು 27ಗೆ ಸೆಟ್ ಮಾಡಿದ್ದೀವಿ. ಅಂದರೆ ಬೇರೆ ಸ್ಟಾರ್ಟ್ರಲ್ಲಿ 22 ರಿಲೇ ಅಂತ ನಾವೇ ಚೇಂಜ್ ಮಾಡಬೇಕಾಯ್ತು, ಮತ್ತು 32 ರಿಲೇ ಅಂತ ನಾವು ರಿಲೇಗಳನ್ನ ಚೇಂಜ್ ಮಾಡಬೇಕಾಯ್ತು. ಆ ಸ್ಟಾರ್ಟ್ರಿಗೆ ಮೋಟ್ರ್ ಕೆಪಾಸಿಟಿ ತಕ್ಕನಂಗೆ ರಿಲೇ ಚೇಂಜ್ ಮಾಡ್ಬೇಕು. ಇದರಲ್ಲಿ ಆಟೋಮೆಟಿಕ್ ಇಲ್ಲಿ ನೋಡಿರಿ 28ಕ್ಕೆ ಹೋಗ್ತಾಯಿದೆ, 29, 30. ನಾವು ಎಷ್ಟಕ್ಕಾರ ಸೆಟ್ ಮಾಡ್ಕೊಂಡು ಇದನ್ನು ಸೆಟ್ಟಿಂಗ್ಸ ಸೇವ್ ಮಾಡ್ಕೊಬೇಕು. ನೋಡಿರಿ, ನನಗೆ 25ಕ್ಕೆ ಸೆಟ್ ಮಾಡಿ, ನಮ್ಮ ಮೋಟ್ರು 16, 17 ತಗೊಂತ ಇದೆ. ಅಂದರೆ ನಾನು ಒಂದು 25, 26ಕ್ಕೆ ಸೆಟ್ ಮಾಡ್ಕೊಬೋದು. ನೋಡಿರಿ, ಕರೆಂಟ್ ಸೆಟ್ಟಿಂಗ್ ಸೇವ್ಡ್ ಅಂತ ಬಂತು. ಇಲ್ಲಿ ನೋಡಿರಿ, RT 1.46 ಅಂದರೆ ರನ್ನಿಂಗ್ ಟೈಮ್, ಕರೆಂಟ್ ಬಂದಮೇಲೆ ಎಷ್ಟು ಸಮಯ ರನ್ ಆಗಿದೆ ಅಂತ ತೋರಿಸ್ತೈತೆ. ಇಲ್ಲಿ ನೋಡಿರಿ, ಈಗ ಮೋಟ್ರ್ ಆಫ್ ಮಾಡ್ತೀನಿ. ಮೋಟ್ರ್ ಆಫ್ ಆಯಿತು. ಇಲ್ಲಿ ನೋಡಿರಿ, ಈಗ ವೋಲ್ಟೇಜ್ 400ಕ್ಕೆ ಹೋಗ್ತಾಯಿದೆ, ಅಂದರೆ ರನ್ ಜಾಸ್ತಿ ಆಗಿತ್ತಲ್ಲ, ಹಂಗಾಗಿ ಇಲ್ಲಿ ನೋಡಿ ಸ್ಟೇಟಸ್ಸು ಮೋಟಾರ್ ಆಫ್ ಅಂತ ತೋರಿಸ್ತೈತೆ. ಆಮೇಲೆ ಇಲ್ಲಿ ನೋಡಿ TT 11.47 ಅಂದರೆ ಟೋಟಲ್ ಟರ್ನಿಂಗ್ ಟೈಮು, ಅಂದರೆ ಮೋಟ್ರು ಅಂದರೆ ಈ ಸ್ಟಾರ್ಟ್ರು ಫಿಕ್ಸ್ ಮಾಡಿದ ಮೇಲೆ ಎಷ್ಟು ಟೈಮ್ ರನ್ ಆಗಿದೆ ಅಂತ ತೋರಿಸ್ತೈತೆ. ಇಲ್ಲಿ ನೋಡಿರಿ 11.47 ಅಂದರೆ ಈಗ 3 ದಿವಸ ಐತೆ. 11.47 ಇದಾಗುತ್ತೆ. ಇದರಲ್ಲಿ ಮತ್ತೆ ನಾವು ಯಾವ ಥರ ಸೆಟ್ಟಿಂಗ್ಸ್ ಮಾಡ್ಬೋದು ಅಂದರೆ, ಈಗ ಇಲ್ಲೇ ಕೆಳಗೆ ಕೊಟ್ಟಿದ್ದಾರೆ ನೋಡಿ, ಆಟೋ ಸ್ಟಾರ್ಟ್ರು ಸಿಂಗಲ್ ಫೇಸ್ ಓವರ್ಲೋಡ್ ಡ್ರೈ ರನ್ ಪ್ರೊಟೆಕ್ಷನ್ ಅಂತ. ಇದು ಅಂದರೆ ಇದರಲ್ಲಿ ಇನ್ಬಿಲ್ಟ್ ಆಗಿ ಆಟೋ ಸ್ಟಾರ್ಟ್ರ್ ಇದೆ. ಆಮೇಲೆ ಸಿಂಗಲ್ ಫೇಸಿಂದು ಇದು ಪ್ರಿವೆಂಟ್ರು. ಆಮೇಲೆ ಓವರ್ಲೋಡ್ ಡ್ರೈ ರನ್ ಪ್ರೊಟೆಕ್ಷನ್ ಅಂದರೆ ಇದರಿಂದ ಇನ್ನೊಂದು ಯೂಸಸ್ ಆಟೋ ಸ್ಟಾರ್ಟ್ರು ಅಂದರೆ
ಇದರಲ್ಲಿ ಇನ್ನೊಂದು ಯೂಸಸ್ ಏನಪ್ಪ ಅಂದರೆ ಇದು ಆಟೋಮೆಟಿಕ್ ಬೇರೆ LTLK ಸ್ಟಾರ್ಟ್ರಲ್ಲಾದರೆ ಆಟೋ ಸ್ಟಾರ್ಟರ್ ಫಿಕ್ಸ್ ಮಾಡ್ತೀವಲ್ಲ ಅದು ಮಾಮೂಲು ಅವರು ಒಂದು ಟೈಮಿಂಗ್ ಸೆಟ್ ಮಾಡಿ ಕೈ ಬಿಟ್ಟಿರ್ತಾರೆ. ಅಂದರೆ 15 ಸೆಕೆಂಡ್ಗೆ ಅಂತ ಸೆಟ್ಟಿಂಗ್ಸ್ ಇದನ್ನು ಮಾಡಿ ಬಿಟ್ಟಿರ್ತಾರೆ ಟೈಮಿಂಗ್ಸ. ಇದರಲ್ಲಿ ನಾವು ಎಷ್ಟಕ್ಕೆ ಬೇಕಾದರೂ ಸೆಟ್ಟಿಂಗ್ಸ್ ಮಾಡ್ಕೊಬೋದು. ಅಂದರೆ 5 ಸೆಕೆಂಡು, 10 ಸೆಕೆಂಡು, 15 ಸೆಕೆಂಡು, 20 ಸೆಕೆಂಡಿಗೆ ಆ ಥರ ಎಷ್ಟಕ್ಕಾರ ಸೆಟ್ಟಿಂಗ್ಸ್ ಮಾಡ್ಕೊಬೋದು. ಕಾರಣ ಏನಪ್ಪ ಅಂದರೆ ಈಗ ಒಂದು 3 ಬೋರು 2 ಬೋರು ಒಂದೇ ಲೈನಿಗೆ ಕನೆಕ್ಷನ್ ಕೊಟ್ಟಿರ್ತೀವಿ. ಆಟೋಮೆಟಿಕ್ 2 ಬೋರು 15 ಸೆಕೆಂಡಿಗೆ ಮೋಟ್ರು ಕರೆಂಟ್ ಬಂದ್ಕೊಳ್ಳೆ ಆನ್ ಆಗೋದ್ರಿಂದ ಏನಾಗ್ತವೆ ಅಂದರೆ ಲೋಡು ನೀರು ಒಂದೇ ಪಟ್ಟು ಬರೋದ್ರಿಂದ ಲೋಡ್ ಜಾಸ್ತಿಯಾಗಿ ಪೈಪ್ ಒಡೆದೋಗೋ ಚಾನ್ಸಸ್ ಇರ್ತದೆ. ಆದರೆ ಇದು ಏನಪ್ಪ ಅಂದರೆ ಈಗ ನಾವು ಸೆಟ್ಟಿಂಗ್ಸ ಒಂದು ಮೋಟ್ರನ್ನ 10 ಸೆಕೆಂಡಿಗೆ ಇನ್ನೊಂದು ಮೋಟ್ರ್ 15 ಸೆಕೆಂಡಿಗೆ ಮಾಡಿದ್ರೆ 5 ಸೆಕೆಂಡ್ ಡಿಫ್ರೆನ್ಸಲ್ಲಿ ನೀರು ಒಂದು ಮೋಟ್ರ್ ಜಲ್ದಿ ಬರೋದ್ರಿಂದ ಫೋರ್ಸ್ ಕಮ್ಮಿಯಾಗಿ ಪೈಪ್ಗಳು ಒಡೆದೋಗೋ ಚಾನ್ಸಸ್ ಕಮ್ಮಿ ಇರ್ತದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈಗ ಓವರ್ಲೋಡು ಈಗ ಇದಕ್ಕೆ ಈಗ 380 ತಗೊಂತೈತೆ ಓವರ್ಲೋಡು ಇದನ್ನು. ಅದೇ ಒಂದು ಮಿನಿಮಮ್ ಒಂದು 500 600 ಆ ಥರ ಮಿಸ್ಸಾಗಿ ಆ ಥರ ಬಂದರೆ ಇದಕ್ಕೆ ಒಂದು ಸೆಟ್ಟಿಂಗ್ಸ್ ಇದನ್ನು ಮಾಡಿ ಕೈ ಬಿಡ್ಬೋದು. ಅಂದರೆ ಒಂದು ಈಗ 390 ತಗೊಂಡೈತೆ ಆವ್ರೇಜು, ನಾವೊಂದು 450 500ಕ್ಕೆ ವೋಲ್ಟೇಜ್ ಸೆಟ್ ಮಾಡಿ ಕೈ ಬಿಟ್ಟರೆ 500 ಮೇಲೆ ವೋಲ್ಟೇಜ್ ಬಂದರೆ ಇದು ಮೋಟ್ರು ಸಡನ್ನಾಗಿ ಆಫ್ ಆಗುತ್ತೆ. ಅಂದರೆ ಸಡನ್ನಾಗಿ ಆಫ್ ಆಗುತ್ತೆ. ಆಮೇಲೆ ಇದು ಜಾಸ್ತಿ ಕಮ್ಮಿ ವೋಲ್ಟೇಜ್ ಆದರೂ ಅದೇ ಥರ ಆಗುತ್ತೆ. ಈಗ ಡ್ರೈ ರನ್ ಪ್ರೊಟೆಕ್ಷನ್ ಅಂದರೆ ಖಾಲಿ ಮೋಟ್ರು ಓಡೋದು ಇಲ್ವಾ, ಅಥವಾ ನೀರಿಲ್ದರೆ ಖಾಲಿ ಮೋಟ್ರು ಓಡೋಕ್ಕಾರೆ. ಆಮೇಲೆ ಚಾವಿ ಏನಾರು ಒಳಗೆ ಮೋಟ್ರು ಪಂಪಿಂದು ಫೇಲ್ಯೂರ್ ಆದರೆ, ಅಥವಾ ಈಗ ಮೋಟ್ರಿಗೂ ಪಂಪಿಗೂ ಜಾಯಿಂಟ್ ಮಾಡಿರೋ ಚಾವಿ ಕಟ್ಟಾದರೆ ಏನಾರು ಪ್ರಾಬ್ಲಮ್ ಆದರೆ ಇದು ಏನು ಮಾಡುತ್ತೆ ಅಂದರೆ ಇದನ್ನು ಆಟೋಮೆಟಿಕಲಿ ಮೋಟ್ರನ್ನ ಪ್ರೊಟೆಕ್ಷನ್ ಮಾಡ್ತೈತೆ. ಆಮೇಲೆ ಇಲ್ಲಿ ನೋಡ್ಬೋದು ಸ್ಪೇಸ್ ಫಾರ್ ಮೊಬೈಲ್ ಕಂಟ್ರೋಲ್ ಅಂತ. ಇದನ್ನು ನಾವು ಹಾಕ್ಸಿಲ್ಲ. ಇದನ್ನು ಹಾಕ್ಸಿದ್ರೆ ಏನಪ್ಪ ಅಂದರೆ ಮೊಬೈಲ್ಗೆ ಸಿಮ್ ಇನ್ಸ್ಟಾಲ್ ಥರ ಮಾಡ್ಕೊಂಡು ಇದನ್ನು ಮನೆಯಿಂದಲೇ ಇದನ್ನು ಕಂಟ್ರೋಲ್ ಮಾಡ್ಕೊಬೋದು ಮೊಬೈಲ್ ಮೂಲಕ. ಹಾಗಾಗಿ ಈ ಡಿಜಿಟಲ್ ಸ್ಟಾರ್ಟ್ರು ತುಂಬ ಅನುಕೂಲ. ಇದು ಮೊಬೈಲ್ ಸ್ಪೇಸ್ ಫಾರ್ ಮೊಬೈಲ್ ಕಂಟ್ರೋಲ್ ಅಂತ ಇರೋದ್ರಿಂದ ಮೊಬೈಲಿಗೆ ಒಂದು ಸಿಮ್ ಹಾಕ್ಯಂಡು ಇದಕ್ಕೊಂದು ಸಪ್ರೇಟ್ ಇದು ಬರುತ್ತೆ, ಅದನ್ನು ಹಾಕ್ಸ್ಕೊಂಡ್ರೆ ಇದು ಭಾರಿ ಅನುಕೂಲ ಆಗುತ್ತೆ. ಇದು ನಾವು ಡಬಲ್ ಕೇಬಲ್ಗೆ ಇರೋದ್ರಿಂದ ಇಷ್ಟು ದುಡ್ಡಕ್ಕೆ ಬರುತ್ತೆ. ಸಿಂಗಲ್ ಕೇಬಲ್ಗೆ ಆದರೆ ಇಷ್ಟೇ. ಇದು ಒಂದು ಇದರಲ್ಲಿ 3 ಇದಾವಲ್ಲ, ಅದರಲ್ಲಿ ಸಿಂಗಲ್ ಇರುತ್ತೆ. ಹಾಗಾಗಿ ಇಲ್ಲಿ ನೋಡ್ಬೋದು. ಇದನ್ನು ಬೇಕಾದ್ರೆ ನಾವು ಏನಾದ್ರು ಪ್ರಾಬ್ಲಮ್ ಆದರೆ ಇದನ್ನು ಅಷ್ಟೇ ಚೇಂಜ್ ಮಾಡಿಸ್ಬೋದು ಇದನ್ನು. ಹಾಗಾಗಿ ಯಾವ್ದಾದ್ರು ಲೈನು ಓವರ್ ಹೀಟಾಗಿ ಅಗ್ಲಗ್ಲ ಫ್ಯೂಸ್ ಹೋಗೋದಾದರೆ ಯಾವ ಲೈನು ಫ್ಯೂಸ್ ಹೋಗ್ತೈತಿ ಅಂತ ಆರಾಮಾಗೆ ಮೊದಲೇ ಕಂಡುಹಿಡಿಬೋದು ಈ ಡಿಸ್ಪ್ಲೇ ಮೂಲಕ. ಈಗ ಇದರಲ್ಲಿ 380 ಬರ್ತಿದೆ. ಇದು ಇನ್ನೊಂದು ಯಾವ್ದಾರು ಓವರ್ಲೋಡ್ ಆಗಿ ಅಥವಾ ಯಾವ್ದಾರ ಲೈನ್ ಆರ್ಕ್ ಹೊಡೆದು ಒಂದು ಲೈನ್ ಅಗ್ಲಗ್ಲ ಫ್ಯೂಸ್ ಹೋಗ್ತಿರ್ತೈತಲ್ಲ, ಅದಾದರೆ ಇದರಲ್ಲಿ ತೋರಿಸ್ತೈತೆ ಯಾವುದು ಲೈನು ವೋಲ್ಟೇಜ್ ವೇರಿಯೇಷನ್ ಆಗೋದ್ರಿಂದ ಇದು ತೋರಿಸೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ಯಾವ್ದಾರು ಲೈನ್ ಪ್ರಾಬ್ಲಮ್ ಐತೆ ಇಲ್ವಾ ಅಂತ. ಆ ಥರ ಆದರೂ ಇದು ಮೋಟ್ರು ಆಟೋಮೆಟಿಕ್ ಆಫ್ ಆಗುತ್ತೆ. ಇದಕ್ಕೆ ಯಾವುದೇ ಥರ PFR ಆಮೇಲೆ ಆಮ್ಸ್ ಮೀಟ್ರ್ ವೋಲ್ಟ್ ಮೀಟ್ರ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.